ಜನವರಿ 1, 2026ರಿಂದ ಪೂರ್ವಾನ್ವಯ ಆಗುವಂತೆ ತುಟ್ಟಿ ಭತ್ಯೆಯನ್ನು ಶೇಕಡಾ 1.5ರಷ್ಟು ಹೆಚ್ಚಿಸಿ ರಾಜ್ಯ ಸರ್ಕಾರ ಇಂದು ಆದೇಶವನ್ನು ಹೊರಡಿಸಿದೆ. ಏಕೆಂದರೆ 7ನೇ ವೇತನ ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರ ಶೇಕಡಾ 2ರಷ್ಟು ತುಟ್ಟಿ ಭತ್ಯೆಯನ್ನು ಹೆಚ್ಚಿಸಿತ್ತು. ಅದಕ್ಕನುಗುಣವಾಗಿ ರಾಜ್ಯ ಸರ್ಕಾರವು ಕೂಡ ಶೇಕಡಾ 1.5ರಷ್ಟು ತುಟ್ಟಿ ಭತ್ಯೆಯನ್ನು ಬಿಡುಗಡೆ ಮಾಡಿದೆ. ಈ ಆದೇಶಕ್ಕೆ ಅನೇಕ ಸರ್ಕಾರಿ ನೌಕರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಮಧ್ಯಪ್ರಾಚ್ಯದಲ್ಲಿ ನಡೆದಿರತಕ್ಕಂಥ ಯುದ್ಧದಿಂದ ದೈನಂದಿನ ಜೀವನದಲ್ಲಿ ಅನೇಕ ದೈನಂದಿನ ವಸ್ತುಗಳ ಬೆಲೆ ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಗಗನಕ್ಕೇರುತ್ತಿರುವ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು ಕೂಡ ಕೇಂದ್ರ ಸರ್ಕಾರಕ್ಕೆ ಸಮನಾಗಿ ಶೇಕಡಾ 2ರ ತುಟ್ಟಿ ಭತ್ಯೆಯನ್ನಾದರೂ ಬಿಡುಗಡೆ ಮಾಡಬೇಕಾಗಿತ್ತು ಎಂದು ರಾಜ್ಯ ಸರ್ಕಾರಿ ನೌಕರರ ಒತ್ತಾಸೆಯಾಗಿತ್ತು. ಏಕೆಂದರೆ ಮೊದಲಿನ ಸರ್ಕಾರಗಳು ವೇತನ ಪರಿಷ್ಕರಣೆ ಆಯೋಗದ ಶಿಫಾರಸುಗಳನ್ನು ಬದಿಗೊತ್ತಿ ಕೇಂದ್ರ ಸರ್ಕಾರಕ್ಕೆ ಸಮನಾಗಿರ್ತಕ್ಕಂತಹ ತುಟ್ಟಿ ಭತ್ಯೆಯನ್ನು ನೀಡಿರತಕ್ಕಂಥ ನಿದರ್ಶನಗಳಿರುವಾಗ ರಾಜ್ಯ ಸರ್ಕಾರವು ಕೂಡ ಈ ಸಂದರ್ಭದಲ್ಲಿ ಹೆಚ್ಚುತ್ತಿರುವ ಬೆಲೆಗಳಿಗೆ ಅನುಗುಣವಾಗಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಶೇಕಡಾ 2ರ ತುಟ್ಟಿ ಭತ್ಯೆಗೆ ಸರಿಸಮನಾಗಿ ತುಟ್ಟಿ ಭತ್ಯೆ ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರ ಶೇಕಡಾ 1.5ರಷ್ಟು ಹೆಚ್ಚಿಸಿರುವುದು ಅನೇಕ ರಾಜ್ಯ ಸರ್ಕಾರಿ ನೌಕರರ ಆಕ್ರೋಶಕ್ಕೆ ಕಾರಣವಾಗಿದೆ. ಏಕೆಂದರೆ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ತುಟ್ಟಿ ಭತ್ಯೆಯನ್ನು ರಾಜ್ಯ ಸರ್ಕಾರಿ ನೌಕರರು ಪಡಿತಕ್ಕಂಥದ್ದಿದೆ. ಏಕೆಂದರೆ ಕೇಂದ್ರದಲ್ಲಿ 8ನೇ ವೇತನ ಆಯೋಗದ ಶಿಫಾರಸು ಜಾರಿಯಾದ ನಂತರ ಮೂಲ ವೇತನದಲ್ಲಿ ಹೆಚ್ಚಳವಾದ ನಂತರ ಕೇಂದ್ರ ಸರ್ಕಾರ ಕಡಿಮೆ ಪ್ರಮಾಣದಲ್ಲಿ ತುಟ್ಟಿ ಭತ್ಯೆಯನ್ನು ನೀಡುತ್ತದೆ. ಅದಕ್ಕನುಗುಣವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಶೇಕಡಾ 1ರಷ್ಟು ಬಿಡುಗಡೆ ಆದರೆ 0.72ರಷ್ಟು ತುಟ್ಟಿ ಭತ್ಯೆ ಬಿಡುಗಡೆ ಅಂತಂದಾಗ ರಾಜ್ಯ ಸರ್ಕಾರಿ ನೌಕರರಿಗೆ ಕೇವಲ ಮುಂದಿನ ದಿನಗಳಲ್ಲಿ 1ರಿಂದ 1.5ರ ಒಳಗಡೆ ತುಟ್ಟಿ ಭತ್ಯೆ ದೊರೆತಕ್ಕಂಥ ನಿರೀಕ್ಷೆಗಳಿದ್ದಾವೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಇತ್ತ ಗಮನವನ್ನು ಹರಿಸಿ ಮುಂಬರುವ ದಿನಗಳಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಸರಿಸಮನಾಗಿರ್ತಕ್ಕಂಥ ತುಟ್ಟಿ ಭತ್ಯೆ ಬಿಡುಗಡೆ ಮಾಡುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಮನವೊಲಿಸುವುದು ಅತ್ಯವಶ್ಯಕವಾಗಿದೆ. ಧನ್ಯವಾದಗಳು.